ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆದಿಕಾಂಡ 26ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಇಸಾಕನು ಆ ದೇಶದಲ್ಲಿ ಬಿತ್ತಿದ ವರ್ಷದಲ್ಲೇ 100ರಷ್ಟು ಫಲವನ್ನು ಹೊಂದಿದನು. ಯೆಹೋವನು ಅವನನ್ನು ಆಶೀರ್ವದಿಸಿದನು. ದೇವರಿಗೆ ಸ್ತೋತ್ರ. Genesis chapter 26 verse 12. Isaac showed seed in that land, and that year he harvested 100 times as much as he had shown, because the Lord blessed him. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಈಸಾಕನು ಆ ದೇಶದಲ್ಲಿ ಬಿತ್ತಿದ ವರ್ಷದಲ್ಲಿಯೇ, ದೇವರಿಗೆ ಸ್ತೋತ್ರ, ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ನಮಗೆ ಹೇಳ್ತಿದೆ ಆ ದೇಶದಲ್ಲಿ. ಯಾವ ದೇಶದಲ್ಲಿ ಅಂತ ನೋಡೋದಾದರೆ ಇಂದಿನ ವಾಕ್ಯದಲ್ಲಿ ಹೇಳ್ತಿದೆ ಫಿಲಿಪಿಯರ ದೇಶ. ಫಿಲಿಪಿಯರ ದೇಶದಲ್ಲಿ ಇಸಾಕನು ಬಿತ್ತಿದ ವರ್ಷದಲ್ಲಿ ದೇವರು ಅವನಿಗೆ 100ರಷ್ಟು ಫಲವನ್ನು ಕೊಟ್ಟು ಆಶೀರ್ವದಿಸಿದರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. 1ನೇ ವಾಕ್ಯದಿಂದ ನೋಡೋದಾದರೆ ವಾಕ್ಯ ಭಾಗ ಹೇಳುತ್ತೆ, ಅಬ್ರಹಾಮನ ದಿನಗಳಲ್ಲಿ ಬಂದ ಮೊದಲನೇ ಬರವಲ್ಲದೆ ದೇಶದಲ್ಲಿ ಮತ್ತೊಂದು ಬರ ಬಂದಿತು. ದೇವರಿಗೆ ಸ್ತೋತ್ರ. ದೇವರು ವಾಗ್ದಾನ ಮಾಡಿ ಕೊಟ್ಟಿರ್ತಕ್ಕಂತಹ, ಅಬ್ರಹಾಮನಿಗೆ ವಾಗ್ದಾನ ಮಾಡಿ ಕೊಟ್ಟಿದ್ದಂತಹ ದೇಶದಲ್ಲಿ ಅಬ್ರಹಾಮನ ಕಾಲದಲ್ಲೂ ಸಹ ಬರ ಬಂದಿತ್ತು. ಈಗ ತಿರುಗಿ ಅವರ ಮಗನಾದಂಥ ಇಸಾಕನ ಕಾಲದಲ್ಲೂ ಸಹ ಆ ದೇಶದಲ್ಲಿ ಒಂದು ಬರ ಬಂತು. ದೇವರಿಗೆ ಸ್ತೋತ್ರ. ಆ ಬರ ಬಂದಾಗ ಇಸಾಕನ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆ ದೇಶವನ್ನು ಬಿಟ್ಟು ಫಿಲಿಪಿಯರ ದೇಶಕ್ಕೆ ತಾನು ತನ್ನ ಕುಟುಂಬವನ್ನು, ತನ್ನ ಎಲ್ಲ ಪಶು ಆಳು ಕಾಳುಗಳನ್ನ ನಡೆಸ್ಕೊಂಡು ಫಿಲಿಪಿಯರ ದೇಶಕ್ಕೆ ಹೋಗ್ತಾನೆ. ದೇವರಿಗೆ ಸ್ತೋತ್ರ. ಅಲ್ಲಿ ದೇವರು ಇಸಾಕನಿಗೆ ಮಾತನಾಡಿ, ನೀನು ಇಲ್ಲಿಂದ ಮುಂದೆ ಈಜಿಪ್ಟ್ ದೇಶಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆಗ ಅವನೇನು ಮಾಡ್ತಾ ಇದ್ದಾನೆ, ಫಿಲಿಪಿಯರ ದೇಶದಲ್ಲೇ ವಾಸ ಮಾಡ್ತಾನೆ. ಫಿಲಿಪಿಯರ ದೇಶವಾದರೂ ಅವನಿಗೆ ಸುರಕ್ಷಿತವಾಗಿತ್ತಂದರೆ ಖಂಡಿತ ಇಲ್ಲ. ಅಲ್ಲಿನ ಅರಸನಾಂತ ಅಭಿಮೆಲೆಕನಿಗೆ ಅದು ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅವನ ಹೆಂಡತಿ ಬಹಳ ಸುಂದರವಾಗಿದ್ದರಿಂದ ಅಲ್ಲಿ ಎಲ್ಲ ಜನರು ಆ ಹೆಂಡತಿಯ ವಿಷಯದಲ್ಲೇ ಮಾತನಾಡ್ತಾ ಇದ್ದರು. ಅವನ ಜೊತೆ ಒಬ್ಬ ಸ್ತ್ರೀ ಬಂದಿದ್ದಾಳೆ, ಅವಳು ಬಹಳ ಸುಂದರವಾಗಿದ್ದಾಳೆ, ಹೀಗೆ ಮಾತನಾಡ್ಕೊತಾ ಇರ್ತಾರೆ. ಸೊ ಆಗ ಅಭಿಮೆಲೆಕನು ಸಹ ಇಸಾಕನನ್ನು ಕರೆಸಿ ಹೇಳ್ತಾ ಇದ್ದಾನೆ, ನಿನ್ನ ಸಂಗಡ ಬಂದಿರತಕ್ಕಂಥ ಆ ಸ್ತ್ರೀ ಯಾರು? ಸೊ ಇಸಾಕನಿಗೆ ಭಯ ಆಗುತ್ತೆ. ಸೊ ನನ್ನ ಹೆಂಡತಿ ನಿಮಿತ್ತವಾಗಿ ನಾನು ಸಾಯಬೇಕಾಗತ್ತೋ ಏನೋ, ಇವರು ನನ್ನ ಹೆಂಡತಿನ ಉಳಿಸ್ಕೊಂಡು ನನ್ನನ್ನು ಸಾಯಿಸ್ಬಿಟ್ಟರು ನನ್ನ ಬಯಕೆ. ರೆಬೆಕ್ಕಳಿಗೆ ಹೇಳ್ತಾ ಇದ್ದಾನೆ, ಅವನ ಹೆಂಡತಿ ರೆಬೆಕ್ಕಳಿಗೆ ಹೇಳ್ತಾ ಇದ್ದಾನೆ, ನೋಡು, ನೀನು ನೋಡೋಕ್ಕೆ ಬಹಳ ಸುಂದರವಾಗಿದೆಯಾ, ನಿನ್ನ ನಿಮಿತ್ತವಾಗಿ ಅವರು ನನ್ನನ್ನು ಸಾಯಿಸ್ಬೋದು. ಅವರು, ನಾನು ಹೇಳ್ತಾ ಇದ್ದೀನಿ ನನ್ನ ತಂಗಿ ಅಂತ, ನೀನು ಕೇಳಿದಾಗ ನೀನು ಹೇಳಬೇಕು ಅವನು ನನ್ನ ಅಣ್ಣ ಅಂತ. ಸೊ ಈ ಥರ ಮಾತನಾಡ್ಕೊಂಡಿರ್ತಾರೆ. ಸೊ ಅಭಿಮೆಲೆಕನಿಗೆ ಆದರೆ ಇವರಿಬ್ಬರು ಗಂಡ ಹೆಂಡ್ತಿರುವಂಥ ವಾಸ್ತವಾಂಶವನ್ನು ಅವನು ತಿಳ್ಕೊತಾನೆ. ತಿಳ್ಕೊಂಡ್ಮೇಲೆ ಅವನು ಕೇಳ್ತಾನೆ, ಯಾಕೆ ನೀನು ನಮಗೆ ಈ ಥರ ಸುಳ್ಳು ಹೇಳಿದೆ? ನಿನ್ನ ನಿಮಿತ್ತವಾಗಿ ನಿನ್ನ ದೇವರು ನಮ್ಮನ್ನು ಶಿಕ್ಷಿಸಬೇಕಾಗಿತ್ತಾ, ಶಾಪ ಕೊಡಬೇಕಾಗಿತ್ತಾ, ನೀನು ಹಿಂಗೆ ಮಾಡ್ದಿಲ್ಲ ಅಂತ ಹೇಳಿ ಅವನು ದೇಶದಲ್ಲೆಲ್ಲ ಸಾರಿಸ್ತಾನೆ, ಈ ಪುರುಷನ ಹೆಂಡತಿಯನ್ನು ಯಾರೂ ಸಹ ಮುಟ್ಟಬಾರದು. ಸೊ ಆ ಥರ ಆಜ್ಞೆ ಆಯಿತು. ಅದು ಆ ವಿಷಯದಲ್ಲೇನೋ ಇಸಾಕನಿಗೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಸಿಕ್ತು. ಸೊ ಆದರೆ ಅನಂತರ ವಾಕ್ಯ ಭಾಗ ಹೇಳುತ್ತೆ, ಇಸಾಕನು ಆ ದೇಶದಲ್ಲಿ ಬಿತ್ತಿದ ವರ್ಷದಲ್ಲಿ 100ರಷ್ಟು ಫಲವನ್ನು ಹೊಂದಿದನು. ಯೆಹೋವನು ಅವನನ್ನು ಆಶೀರ್ವದಿಸಿದನು. ದೇವರಿಗೆ ಸ್ತೋತ್ರ. ಫಿಲಿಪಿಯರ ದೇಶದಲ್ಲಿ ಒಂದು ಭೂಮಿಯನ್ನು ಪಡ್ಕೊಂಡು ಇಸಾಕನು ಅಲ್ಲಿ ವ್ಯವಸಾಯ ಮಾಡ್ತಾನೆ. ದೇವರು ಅವನಿಗೆ ಅಲ್ಲಿ 100ರಷ್ಟು ಫಲವನ್ನು ಕೊಡ್ತಾರೆ ಅಂತ ವಾಕ್ಯ ಹೇಳುತ್ತೆ. ಸೊ ಅದಾರ ಸುರಕ್ಷಿತನು ಅಂತಂದರೆ ಇಲ್ಲ. ಆ ನಂತರ ಇಸಾಕನ ಜಾಗವನ್ನು ಕೊಂಡುಕೊಂಡು ಅಲ್ಲಿ ಬಾವಿಗಳನ್ನ ತೋಡಿಸ್ತಾನೆ, ನೀರಿಗೋಸ್ಕರ, ಅವನಿಗೂ ಅವನ ಪಶುಗಳಿಗೋಸ್ಕರ. ಆದರೆ ಅಲ್ಲೇ ಅದು ಸುರಕ್ಷಿತವಾಯ್ತಂದರೆ ಇಲ್ಲ. ಅಲ್ಲಿನ ಜನ ಜಗಳ ಮಾಡಿ ಆ ಬಾವಿಯನ್ನು ಕಿತ್ಕೋತಾರೆ. ಸೊ ಇನ್ನೊಂದು ಜಾಗವನ್ನು ಕೊಂಡುಕೊಂಡು ಅಲ್ಲಿ ಒಂದು ಬಾವಿ ತೋರಿಸ್ತಾನೆ, ಅಲ್ಲಾದರೂ ಸಹ ಅವನಿಗೆ ಸುರಕ್ಷಿತವಾಗಿತ್ತಂದರೆ ಇಲ್ಲ, ಅಲ್ಲೂ ಸಹ ಜಗಳ ಆಗುತ್ತೆ, ಆ ಬಾವಿಯನ್ನು ಸಹ ಕಿತ್ಕೋತಾರೆ ಅಲ್ಲಿನ ಜನ. ಆ ನಂತರ ಮುಂದೆ ಬಂದು ಇನ್ನೊಂದು ಸ್ಥಳದಲ್ಲಿ ಇಸಾಕನು ಬಾವಿಯನ್ನು ತೆಗೆಸ್ತಾನೆ, ಅಲ್ಲಿ ನೀರು ಬರುತ್ತೆ. ಆ ಸ್ಥಳಕ್ಕೆ ಅವ್ರು ಯಾವುದೂ ತೊಂದರೆ ಕೊಡಲ್ಲ. ಆ ಸ್ಥಳಕ್ಕೇನು ರೆಹಬೋತ್ ಅಂತ ಹೆಸರಿಡ್ತಾನೆ. ದೇವರಿಗೆ ಸ್ತೋತ್ರ.
ಇಸಾಕನಿಗೆ 26ನೇ ಅಧ್ಯಾಯದಲ್ಲಿ ಮೊದಲು ಮಾತಾಡಿದ್ದಾರೆ ದೇವರು. ಅಷ್ಟು ಮಾತ್ರ ಅಲ್ಲ, ಆ ರೆಹೋಬೋತ್ ಅನ್ನೋ ಬಾವಿಯನ್ನು ಕೊಟ್ಟ ನಂತರನೂ ಸಹ ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಇಸಾಕನಿಗೆ ನಡೆದಂಥ ಮಧ್ಯದಲ್ಲಿ ನಡೆದಂತಹ ಕಷ್ಟಗಳು, ಸಮಸ್ಯೆಗಳು, ಉಪದ್ರವಗಳಲ್ಲಿ ದೇವರು ಅವನ ಸಂಗಡ ಇರಲಿಲ್ವಾ? ಇದ್ದರು. ಮತ್ತು ಯಾಕೆ ಸಮಸ್ಯೆ ಆಯಿತು? ವಾಗ್ದಾನದ ದೇಶವನ್ನು ಬಿಟ್ಟು ಬಂದಿದ್ದಾನೆ. ಸೊ ಅಲ್ಲಿ ಅವನಿಗೆ ನೆಲೆಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಆ ದೇಶದಲ್ಲಿ ದೇವ್ರು ಆಶೀರ್ವದಿಸೋಕ್ಕಾಗಲ್ವ? ಆಶೀರ್ವದಿಸಿದ್ರು. ಆ ಜನನ ದೇವರು ಸರಿ ಮಾಡೋಕ್ಕಾಗ್ತಿರಲ್ವ? ಆಗ್ತಿತ್ತು. ಮತ್ತು ಯಾಕೆ ಬಿಟ್ಟರು? ವಾಗ್ದಾನದ ದೇಶವನ್ನು ಬಿಟ್ಟು ಅವನು ಬೇರೆ ತನ್ನ ಇಷ್ಟಾನುಸಾರವಾಗಿ ತನಗೆ ಅನುಕೂಲ ಅನಿಸ್ಕೊಂತಹ ಸ್ಥಳವನ್ನು ಹುಡುಕಿ ಬಂದಕ್ಕೋಸ್ಕರವಾಗಿ ಆ ದೇಶದಲ್ಲಿ ಇಸಾಕನು ಆಶೀರ್ವಾದವಾಗಿ ಆಗಲಿ, ಸಮಾಧಾನವಾಗಿ ಆಗಲಿ ಜೀವಿಸೋಕ್ಕಾಗಲಿಲ್ಲ. ದೇವರಿಗೆ ಸ್ತೋತ್ರ. ಎಲಿಯನ ಸಂಗತಿಯನ್ನು ತೆಗೆದುಕೊಂಡ್ರೆ ಎಲಿಯನಿಗೆ ದೇವರು ಹೇಳಿದರು, ನಾನು ನಿನಗೆ ಆಹಾರವನ್ನು ತಂದು ಕೊಡೋದಕ್ಕೆ ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೀನಿ, ನೀನು ಹೋಗಿ ಕೇರಬ್ ಹಳ್ಳದ ಬಳಿ ಉಳುಕೋ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಎಲಿಯನ್ನು ಕೇರಬ್ ಹಳ್ಳದ ಬಳಿಗೆ ಬಂದ. ಅಲ್ಲಿ ದೇವರು ಅವನಿಗೆ ಕಾಗೆಗಳಿಗೆ ಆಹಾರವನ್ನು ತಂದು ಕೊಡೋದಕ್ಕೆ ಅಪ್ಪಣೆ ಕೊಟ್ಟಿದ್ರು. ಅಲ್ಲಿ ಆಹಾರವನ್ನು ತಂದು ಕೊಡ್ತೋದು. ದೇವರಿಗೆ ಸ್ತೋತ್ರ. ಹಾಗಾದರೆ ಕೇರಬ್ ಹಳ್ಳದಲ್ಲಿ ಹಾಗೆ ಅಲ್ಲೇ ಉಳ್ಕೊಂಡಂದರೆ ಇಲ್ಲ. ಬರ ಇದ್ದದ್ರಿಂದ ಹಳ್ಳದಲ್ಲೂ ಸಹ ನೀರು ಬತ್ತೋಗಂಥ ಸನ್ನಿವೇಶ ಬಂತು. ಆಗ ಎಲಿಯನ್ನು ಕೇಳ್ತಾ ಇದ್ದಾನೆ, ದೇವರೇ ಈ ಮುಂದೆ ನಾನು ಏನು ಮಾಡಬೇಕು ಅಂತ. ದೇವರು ಹೇಳ್ತಾ ಇದ್ದಾರೆ, ಚಾರಪ್ತೆ ವಿಧವೆ ಮನೆಗೆ ನೀನು ಹೋಗು, ಚಾರಪ್ತೆ ಎಂಬ ಪಟ್ಟಣದ ವಿಧವೆ ಮನೆಗೆ ನೀನು ಹೋಗು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಭಾಳಷ್ಟು ಜನ ವಿಧೇಯರಿದ್ದರು. ಭಾಳಷ್ಟು ಇಸ್ರಾಯೇಲ್ನಲ್ಲಿ ಭಾಳಷ್ಟು ಪಟ್ಟಣಗಳಿತ್ತು, ಭಾಳಷ್ಟು ಊರುಗಳಿತ್ತು. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಚಾರಪ್ತೆ ವಿಧವೆ ಮನೆಗೆ ಹೋಗು ಅಂತ. ದೇವರಿಗೆ ಸ್ತೋತ್ರ. ಅಲ್ಲಾದರೂ ಹಿಂಗೆ ಆ ಸ್ತ್ರೀಗೆ ಅನುಕೂಲವಾಗಿತ್ತು ಅಂದರೆ ಇಲ್ಲ, ಇನ್ನೇನೋ ಆಹಾರ ಮುಗಿದೋಗುವಂಥ ಸನ್ನಿವೇಶ ಇತ್ತು. ದೇವರಿಗೆ ಸ್ತೋತ್ರ. ಇನ್ನೊಂದು ಸನ್ನಿವೇಶ ನೋಡೋಣ, ನಾಮಾನನ ವಿಷಯ. ಯಾಕೆಂದರೆ ಯೇಸು ಕ್ರಿಸ್ತರು ನಮಗೆ ಇದನ್ನೆಲ್ಲ ಬೋಧಿಸಿದ್ದಾರೆ. ನಾಮಾನನ ವಿಷಯ, ಅರಾಮ್ಯರ ಸೇನಾಧಿಪತಿಯಾದಂಥ ನಾಮಾನನ ವಿಷಯ ವರ್ಣಿಸಿದ್ದಾರೆ. ಇಸ್ರಾಯೇಲ್ ದೇಶದಲ್ಲಿ ಭಾಳಷ್ಟು ಜನ ಕುಷ್ಠರೋಗಿಗಳು ಇದ್ದರು. ಆದರೆ ಅರಾಮ್ಯನ ಸೇನಾಧಿಪತಿಯಾದಂತಹ ನಾಮಾನನಿಗೆ ಮಾತ್ರವೇ ದೇವರು ಆ ಕಾಲದಲ್ಲಿ ಸ್ವಸ್ಥತೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾದರೆ ಈ ಸನ್ನಿವೇಶಗಳನ್ನು ನೋಡೋದಾದರೆ ನಾಮಾನನು ಏನು ಮಾಡ್ದ? ಅವನು ಅರಾಮ್ಯರ ಸೇನಾಧಿಪತಿಯಾಗಿದ್ದ. ಅವನು ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಎಲಿಷನು. ಆ ಪ್ರವಾದಿ ಬಳಿಗೆ ಹೋದರೆ ನನಗೆ ಸ್ವಸ್ಥತೆ ಉಂಟಾಗುತ್ತೆ, ಈ ರೋಗದಿಂದ ಅವನ ದೇವರು ನನ್ನನ್ನು ಗುಣಪಡಿಸ್ತಾರೆ ಅಂತ ಹುಡುಕಿ ಬಂದ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಭಾಳಷ್ಟು ಜನ ಕುಷ್ಠರೋಗಿಗಳಿದ್ದರೂ ಸಹ ನಾಮನಿಗೆ ಸ್ವಸ್ಥತೆ ಉಂಟಾಯಿತು. ದೇವರಿಗೆ ಸ್ತೋತ್ರ. ಈ ವಾಕ್ಯ ಭಾಗದ ಸನ್ನಿವೇಶಗಳು ನೋಡೋದಾದರೆ ನಾವು ಏನು ತಿಳ್ಕೋಬೇಕು? ಪ್ರೀತಿ ದೇವ್ರ ಮಕ್ಕಳೇ, ದೇವರು ವಾಗ್ದಾನವನ್ನು ಹೇಗೆ ನಮ್ಮನ್ನು ಎಲ್ಲಿ ನಡೆಸ್ತಾರೆ, ಹೇಗೆ ನಡೆಸ್ತಾರೆ, ಯಾವ ಸ್ಥಳ ನಮಗೆ ಆಶೀರ್ವದಿಸಿದ್ದಾರೆ ಅದನ್ನೇ ನಾವು ಅಲ್ಲೇ ನಾವು ನೆಲೆಸಬೇಕು. ಅದರ ಮುಖಾಂತರ ನಾವು ಮುಂದಕ್ಕೆ ಹೋಗಬೇಕು. ದೇವರಿಗೆ ಸ್ತೋತ್ರ. ಬಹಳಷ್ಟು ಜನ ಇದ್ದಾರೆ, ಆದರೆ ಅಷ್ಟು ಜನ ದೇವ್ರನ್ನ ಹುಡುಕಲಿಲ್ಲ, ದೇವರನ್ನ ಬೇಡಿಕೊಳ್ಳಲಿಲ್ಲ. ನಾಮನೂ ದೇವ್ರನ್ನ ಹುಡುಕಿ ಬಂದ. ಚಾರಿತ್ರ್ಯವಿದ್ದೀವಿ, ಆಯಿತು, ಈ ಬರಗಾಲದಲ್ಲಿ ನಮಗೆ ಆಹಾರ ಇಲ್ಲ, ನಿಜ, ಸಾಯ್ತಿದ್ದೀವಿ, ಸಾಯೋದಕ್ಕೆ ಮುಂಚೆನೇ ಈ ಸ್ವಲ್ಪ ರೊಟ್ಟಿ, ಸ್ವಲ್ಪ ಹಿಟ್ಟಿನಲ್ಲಿ ನಾನು ನನ್ನ ಮಗನೂ ರೊಟ್ಟಿ ಮಾಡ್ಕೊಂಡು ತಿಂದ್ಕೊಂಡು ನಾವು ಸಾಯೋಣ, ದೇವರಿಗೆ ಸ್ತೋತ್ರ ಹೇಳಿ ಅಂತ ಅವಳು ಅಂದ್ಕೊಂಡ. ದೇವರಿಗೆ ಸ್ತೋತ್ರ. ಸೊ ಆ ಸನ್ನಿವೇಶವನ್ನು ನೋಡಿದಂಥ ದೇವರು ಅವಳ ಆಶೀರ್ವಾದಕ್ಕೋಸ್ಕರವಾಗಿ ಒಂದು ಕಾರ್ಯವನ್ನು ಮಾಡಿದ್ರು. ಒಬ್ಬ ದೊಡ್ಡ ಪ್ರವಾದಿಯನ್ನು ಆ ಬಡವ ವಿಧವೆ ಮನೆಗೆ ಕಳಿಸಿದ್ರು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ದೇವರು ಆಶೀರ್ವದಿಸ್ತಕ್ಕಂಥ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಅಂದರೆ ಖಂಡಿತ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸೊ ಆ ಸ್ಥಳದಲ್ಲಿ ಆಶೀರ್ವಾದಕ್ಕೆ ದೇವರಿಗೆ ಆಗಲ್ವ ಅಂದರೆ ಖಂಡಿತ ಆಗುತ್ತೆ. ಆದರೆ ಅದು ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಸ್ಥಳವಲ್ಲ, ಅದು ಬೇರೆಯವ್ರಿಗೋಸ್ಕರ ಇಟ್ಟಿರ್ತಕ್ಕಂಥ ಸ್ಥಳವಾಗಿದೆ. ಬೇರೆಯವ್ರಿಗೆ ಆಶೀರ್ವದಿಸಿರ್ತಕ್ಕಂಥ ಸ್ಥಳದಲ್ಲಿ ನಾವು ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು? ಈಗ ನಾವು ಹೊಂದ್ಕೊಂಡಿರ್ತಕ್ಕಂಥ ಆಶೀರ್ವಾದವಾಗಲಿ ಅಥವಾ ದೇವರಿಂದ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥವ್ರಾಗಲಿ ಅವ್ರ ಇಷ್ಟಾನುಸಾರವಾಗಿ ಅವ್ರು ಬೆಳೆದಿದ್ದಾರೆ ಅಂದರೆ ಖಂಡಿತ ಇಲ್ಲ. ದೇವರೇ ಅವ್ರನ್ನ ಆಶೀರ್ವದಿಸಿದ್ದಾರೆ, ಅವ್ರು ನೇಮಿಸಿದಂಥ ಸ್ಥಳದಲ್ಲಿ, ನೇಮಿಸಿದಂಥ ಕೆಲಸದಲ್ಲಿ, ನೇಮಿಸಿರ್ತಕ್ಕಂಥ ಸೇವೆಯಲ್ಲಿ. ಸೊ ಹಾಗಾಗಿ ದೇವರು ನಮಗೆ ಕೊಟ್ಟಿದ್ದಾರೆ ಆಶೀರ್ವಾದವನ್ನು. ಏನು ಹೇಳಿದ್ದಾರೆ, ಯಾವ ಸ್ಥಳದಲ್ಲಿ ಹೇಳಿದ್ದಾರೆ, ಯಾವ ಕಾರ್ಯದಲ್ಲಿ ಹೇಳಿದ್ದಾರೆ, ಯಾವ ಸೇವೆಯಲ್ಲಿ ಹೇಳಿದ್ದಾರೆ, ಅದರಲ್ಲಿ ನಾವು ಮುಂದುವರೆದಾದರೆ ದೇವರ ವಾಗ್ದಾನ ನಮ್ಮ ಜೀವಿತಗಳೆಲ್ಲ ಕಾರ್ಯ ಮಾಡುತ್ತೆ. ದೇವರಿಗೆ ಸ್ತೋತ್ರ. ದೇವರು ನಮಗೆ ಕೊಟ್ಟಿರದೇ ಇರ್ತಕ್ಕಂಥ ಕಾರ್ಯದಲ್ಲಿ ನಾವು ಕಾರ್ಯ ಮಾಡೋದಾದರೆ ನಾವು ಅದರಲ್ಲಿ ಆಶೀರ್ವಾದವನ್ನು ಹೊಂದ್ತೇವೆ. ಹೇಗೂ ನಮಗೆ ದೇವರ ಆಶೀರ್ವಾದ ಇದೆಯಲ್ಲ, ದೇವರು ನಮ್ಮ ಸಂಗ್ರಹ ಇದ್ದಾರಲ್ಲ ಅಂತ ನಮಗೆ ಇಷ್ಟಾನುಸಾರವಾಗಿ ನಾವು ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಇಸಾಕನು ಫಿಲಿಪಿಯರ ದೇಶದಲ್ಲಿ ಇದ್ದಾಗಲೂ ಸಹ ದೇವರು ಅವನಿಗೆ 100ರಷ್ಟು
ಫಲವನ್ನು ಕೊಟ್ಟು ಆಶೀರ್ವದಿಸಿದ್ರು, ಬಟ್ ಅದು ಅವನಿಗೆ ಆಶೀರ್ವಾದದ ಭೂಮಿ ಆಗಿರಲಿಲ್ಲ. ಸೊ ಹಾಗಾಗಿ ಆ ಸ್ಥಳದಲ್ಲಿ ಅವನು ದೇವರ ಆಶೀರ್ವಾದದಲ್ಲಿ ಆಗಲಿ, ಸಮಾಧಾನದಲ್ಲೇ ಆಗಲಿ, ರಕ್ಷಣೆ ಆಗಲಿ ನಿಲ್ಲಕ್ಕಾಗಲಿಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳಿದೆಯಾ, ಆ ವಾಗ್ದಾನಗಳಲ್ಲೇ ನಡಿಬೇಕು. ಮುಂದಿನ ಹಂತಕ್ಕೆ ನಡೆಸಬೇಕಾದ್ರೆ ಅವರೇ ನಮ್ಮನ್ನು ನಡೆಸ್ತಾರೆ. ಎಲಿಯನನ್ನು ಹೇಗೆ ಈ ಸ್ಥಳದಿಂದ ಈ ಸ್ಥಳಕ್ಕೆ ಹೋಗು, ಈ ಸ್ಥಳದಿಂದ ಈ ಸ್ಥಳಕ್ಕೆ ಹೋಗು ಅಂದರು. ನಾಮಾನನು ಬಂದಾಗ ಹೇಗೆ ದೇವರು ಇಷ್ಟು ಜನ ಅಲ್ಲಿದ್ದರೂ ಸಹ ನಾಮನಿಗೆ ಸ್ವಸ್ಥತೆಯನ್ನು ಕೊಟ್ಟರು. ಸೊ ಕಾರಣ ದೇವರನ್ನ ಹುಡುಕಿದ್ದಕ್ಕೋಸ್ಕರವಾಗಿ, ದೇವರು ವಾಗ್ದಾನ ಮಾಡಿದಂಥ ಸ್ಥಳದಲ್ಲಿ ನೆಲೆಸಿದ್ದಕ್ಕೋಸ್ಕರವಾಗಿ. ಸೊ ದೇವರು ವಾಗ್ದಾನ ಮಾಡಿದಂತಹ ಆಶೀರ್ವಾದ ನಮ್ಮ ಸಂಗಡ ಇದ್ದರೂ ಸಹ ಅವ್ರು ನಮಗೆ ಕೊಡದೇ ಇರತಕ್ಕಂಥ ಸ್ಥಳದಲ್ಲಿ ನಮಗೆ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇರಲ್ಲ. ದೇವರು ಎಲ್ಲ ಕಡೆಯೂ ಆಶೀರ್ವದಿಸ್ತಾರೆ, ಬಟ್ ನಮಗೆ ಅದು ಆಶೀರ್ವಾದವಾಗಿರಲ್ಲ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈ ವಾಕ್ಯ ಭಾಗದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನಮಗೋಸ್ಕರ ದೇವರು ಏನು ಇಟ್ಟಿದ್ದಾರೋ, ಏನು ವಾಗ್ದಾನ ಇಟ್ಟಿದ್ದಾರೋ ಅಲ್ಲೇ ಆ ಸ್ಥಳದಿಂದಲೇ, ಆ ಕಾರ್ಯದಿಂದಲೇ, ಆ ಸೇವೆಯಿಂದಲೇ ನಾವು ಮುಂದುವರಿಬೇಕು. ಆಮೇಲೆ ಅದು ನಮಗೂ ಆಶೀರ್ವಾದ, ದೇವರಿಗೂ ಮಹಿಮೆ, ಇತರರಿಗೂ ಸಹ ಅದು ಆಶೀರ್ವಾದಕರವಾಗಿರುತ್ತೆ. ಏಕೆಂದರೆ ಆಶೀರ್ವಾದ ಹೊಂದ್ಕೊಳ್ತಕ್ಕಂಥ ಜನ ಅಲ್ಲಿ ನಮ್ಮ ಸಂಗಡ ಇರ್ತಾರೆ, ಆ ಸ್ಥಳದಲ್ಲಿ ಇರ್ತಾರೆ, ಅಲ್ಲಿ ದೇವರನ್ನ ಹುಡುಕೋರು ಇರ್ತಾರೆ. ಅದು ಅವ್ರಿಗೂ ಆಶೀರ್ವಾದವಾಗಿರಬೇಕು, ನಮಗೂ ಆಶೀರ್ವಾದವಾಗಿರಬೇಕು. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳು ಏನಿದೆ ಅದರಲ್ಲಿ ನಂಬಿಗಸ್ತರಾಗಿ ನಡೆಯೋಣ. ಅದರ ಮುಖಾಂತರವಾಗಿ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಳೋಣ, ಇತರರಿಗೂ ಆಶೀರ್ವಾದವಾಗಲಿ, ಅದು ದೇವ್ರಿಗೆ ಮಹಿಮೆಯಾಗುವಂತಿರಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಇಸಾಕನು ಬೀಜವನ್ನು ಬಿತ್ತಿದ ವರ್ಷದಲ್ಲಿ ಆ ದೇಶದಲ್ಲಿ 100ರಷ್ಟು ಫಲವನ್ನು ಹೊಂದಿದನು, ಯೆಹೋವನು ಅವನ್ನ ಆಶೀರ್ವದಿಸಿದನು ಅಂತ ವಾಕ್ಯದಲ್ಲಿ ನೋಡ್ತಿದ್ದೀವಿ. ನೀವು ಆಶೀರ್ವದಿಸುವವರಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಯಾವುದೇ ಸ್ಥಳವಾಗಿರ್ಬೋದು, ನಿಮಗೆ ನಿಮ್ಮ ಆಶೀರ್ವಾದಕ್ಕೆ ಕೊರತೆ ಇರಲ್ಲ. ಆದರೆ ದೇವರೇ, ಅದು ನಮಗೆ ಸುರಕ್ಷಿತವಾಗಿದೆಯಾ, ಆ ಆಶೀರ್ವಾದದಲ್ಲಿ ನಾವು ನೆಲೆಗೊಳ್ಳಕ್ಕೆ ಸಾಧ್ಯನಾ ಅನ್ನೋದೇ ಮುಖ್ಯ. ಸೊ ಇಸಾಕನು ನೀವು ವಾಗ್ದಾನ ಮಾಡಿದಂಥ ಭೂಮಿಯನ್ನು ಬಿಟ್ಟು ಬೇರೆ ಭೂಮಿಗೆ ಹೋಗಿ ಆ ಸ್ಥಳದಲ್ಲಿ ಅವನು ಸಮಾಧಾನವನ್ನು, ರಕ್ಷಣೆಯನ್ನು, ಆಶೀರ್ವಾದದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗಲಿಲ್ಲ. ಸೊ ನಾವು ಸಹ ನಂಬಿಗಸ್ತರಾಗಿ ನೀವು ಕೊಟ್ಟಿರ್ತಕ್ಕಂಥ ವಾಗ್ದಾನದಲ್ಲಿ, ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದದಲ್ಲಿ ನಾವು ನಂಬಿಗಸ್ತರಾಗಿ ನಡೆದು ನಿಮ್ಮ ರಕ್ಷಣೆಯನ್ನು, ಆಶೀರ್ವಾದವನ್ನು, ಸಮಾಧಾನವನ್ನು, ಅಭಿವೃದ್ಧಿಯನ್ನು ಹೊಂದಿಕೊಡುವಂತೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಂತ ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.